ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಇವತ್ತು ನನ್ನ ಮೊದಲನೇ ವಿಡಿಯೋ ದೈಹಿಕ ಶಿಕ್ಷಣದ ಕ್ವಶನ್ ಪೇಪರ್ ಕೂಡ ನನ್ನ ಹತ್ರ ಇದೆ. ಅದರ ಆನ್ಸರ್ ಇವತ್ತು 20 ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀನಿ. ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿರಿ. ನಾನು ಸ್ಪೋರ್ಟ್ಸ್ ಟ್ರೈನಿಂಗ್ 100 ಕ್ವಶನ್ಗಳನ್ನು ನಾನು ತೆಗೆದಿದ್ದೀನಿ. ಪ್ರತಿಯೊಂದು ಯಾವುದೇ ರೀತಿ ಕ್ವಶನ್ ಕೇಳಿದ್ರೂ ಆನ್ಸರ್ ಮಾಡೋಕ್ಕೆ ನಮ್ಮ ಫಿಸಿಕಲ್ ಎಜುಕೇಷನ್ನು ಕೇಂದ್ರ ವಿದ್ಯಾಲಯದಲ್ಲಿ ಮತ್ತು ನವೋದಯ AES ಎಕ್ಸಾಮ್ಸ್ಗಳಿಗೆ ನಮ್ಮ ಕರ್ನಾಟಕದಿಂದ ಭಾಳಷ್ಟು ಜನ ಸೆಲೆಕ್ಷನ್ ಆಗಬೇಕನ್ನೋದೇ ನನ್ನ ಉದ್ದೇಶ. ಈಗ ನಾನು ಲಾಸ್ಟ್ ಇಯರ್ ಆರ್ಮಿ ಪಬ್ಲಿಕ್ ಸ್ಕೂಲ್ ಎಕ್ಸಾಮ್ ಕೂಡ ನಾನು ಪಾಸ್ ಮಾಡಿದ್ದೀನಿ. ನಾನು ನಿಮಗೆ ಸ್ಕೋರ್ ಕಾರ್ಡ್ ಕೂಡ ತೋರಿಸ್ತೀನಿ. ಇದು ನನ್ನ ಸ್ಕೋರ್ ಕಾರ್ಡ್. ಬಟ್ ನೀವು ಪ್ರತಿಯೊಬ್ಬರು ಮಾರ್ನಿಂಗ್ 1-2 ತಾಸು, ಈವ್ನಿಂಗ್ 2 ತಾಸು ಜಾಬ್ ಮಾಡ್ತಾನೆ ಓದಿದ್ರು ಕೂಡ ಆರಾಮ್ ಸರಿ ಫೇಸ್ ಮಾಡ್ಬೋದು. ನಾನು IIT ರಾಯಚೂರು ವೆಬ್ಸೈಟ್ನಲ್ಲಿ ನೋಡಿ ನಾನು ಸೆಲೆಕ್ಷನ್ ಆಗಿದ್ದೀನಿ ಎಕ್ಸಾಮ್ಸ್ ಕೂಡ. ಹೀಗೆ ಕೇಂದ್ರೀಯ ವಿದ್ಯಾಲಯ ನಾನು ಕಾಂಪಿಟೇಷನ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಎಲ್ಲರೂ ಕೂಡಿ ಅದಕ್ಕೆ ಫೇಸ್ ಮಾಡಿ ಆ ಜಾಬನ್ನು ಬಿಡಬಾರ್ದು. ಅದಕ್ಕಾಗಿ ನಾನು ಈ ಕ್ವಶನ್ಗಳನ್ನು ತಂದಿದ್ದೀನಿ. ಫಸ್ಟ್ ಕ್ವಶನ್, ನೇಮ್ ದ ಫಂಡಿಂಗ್ ಫಾದರ್ ಆಫ್ ದಿ ಏಷ್ಯನ್ ಗೇಮ್ಸ್. ಇದರಲ್ಲಿ ಆಪ್ಷನ್ಸು 4 ಇದೆ. ಮಹಾರಾಜ್ ಯದವೇಂದ್ರ ಸಿಂಗ್ ಆಫ್ ಪಟೇಲ, PT ಜವಾಹರ್ಲಾಲ್ ನೆಹರು, ರಾಜ್ಕುಮಾರಿ ಅಮೃತ್ ಕೌರ್, ಪ್ರೊಫೆಸರ್ ಗುರುದತ್ ಸಂಧಿ. ಇದರ ಪ್ರತಿಯೊಬ್ಬರಿಗೆ ಗೊತ್ತೇದ ಇದರ ಆನ್ಸರ್ ಯಾವುದಂತ. ಪ್ರೊಫೆಸರ್ JD ಸಂಧಿ ಇದು ಆನ್ಸರ್ ಇದೆ, ಹೌದಲ್ವಾ? ಮತ್ತು ಎರಡನೇದು, ಟು ಕಂಪ್ಲೀಟ್ ಎ ಫುಲ್ ಸರ್ಕ್ಯೂಟ್ ಆಫ್ ದಿ ಬಾಡಿ ಎ ಡ್ರಾಪ್ ಆಫ್ ಬ್ಲಡ್ ಟೇಕ್ಸ್ ಅಪ್ರಾಕ್ಸಿಮೇಟ್ಲಿ. ಇದ್ರದ್ದು ಯಾವುದಿದೆ ಆನ್ಸರು? ಈಗ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಬ್ಲಡ್ ಫ್ಲೂ ಆಗ್ತದಲ್ಲ, ಅದು ಎಷ್ಟು ಸೆಕೆಂಡ್ ಆಗ್ತದ, ಎಷ್ಟು ನಿಮಿಷ ತಗೋತದೆ, 1 ನಿಮಿಷಕ್ಕೆ ಎಷ್ಟು ಅಂತ ಹೇಳ್ತಾ ಇದೆ. ಅದು 60 ಸೆಕೆಂಡ್ ಅಂತಂದರೆ 1 ಮಿನಿಟ್, ಹೌದಾ? ಆನ್ಸರ್ ಯಾವುದು ಬರುತ್ತೆ ಅಂದರೆ ಇದು ಬರುತ್ತೆ, 1 ಮಿನಿಟ್. ಆ್ಯನ್ ಎಕ್ಸಾಂಪಲ್ ಆಫ್ ಹಿಂಗ್ ಜಾಯಿಂಟ್ ಈಸ್ ಫಂಡಿಂಗ್ ಆ್ಯಟ್ ದ. ಹಿಂಗ್ ಜಾಯಿಂಟ್ ಎಲ್ಲೆಲ್ಲಿರುತ್ತೆ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಹಿಂಗ್ ಜಾಯಿಂಟ್ ಎಲ್ಲಿರುತ್ತೆ? ಪಿವಟ್ ಜಾಯಿಂಟ್ ಎಲ್ಲೆಲ್ಲಿರುತ್ತೆ ಅಂತಲೂ ಗೊತ್ತದ. ಪಿವಟ್ ಜಾಯಿಂಟ್ ಎಲ್ಲಿರುತ್ತೆ? ನೆಕ್ಕಲ್ಲಿ ಹಿಂಗೆ ತಿರುಗುತ್ತೆ ಅಲ್ಲ, ಇದು ಪಿವಟ್ ಜಾಯಿಂಟ್. ಮತ್ತು ಸ್ಪೈನಲ್ ಕಾರ್ಡ್ ಯಾವುದು? ಬೆನ್ನಿನ ಮೂಳೆಗಳು, ಹೌದಾ? ಇದರಲ್ಲಿ ಕೂಡ ಹಿಂಗ್ ಜಾಯಿಂಟ್ ಅಂದರೆ ಮೊಳಕೈ ಮತ್ತು ಮೊಳಕಾಲಿನಲ್ಲಿ ಬರುತ್ತೆ. ನೀ, ಇದು ಯಾವುದು? ನೀ ಬರುತ್ತೆ. ರೈಟ್ ಆನ್ಸರಾ? ಮಚ್ ಆಫ್ ದಿ ಮೋಟರ್ ಸ್ಕಿಲ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್. ಮೋಟರ್ ಸ್ಕಿಲ್ಸ್ ಲರ್ನಿಂಗ್ ಯಾವುದಿದೆ? ಮೋಟರ್ ಸ್ಕಿಲ್ಸ್ ಯಾರ ಹತ್ರ ಜಾಸ್ತಿ ಕಾಣಿಸುತ್ತೆ? ಚೈಲ್ಡ್ಹುಡ್ ನೋಡ್ರಿ. ಚೈಲ್ಡ್ಹುಡ್ಡಲ್ಲಿ ಮಕ್ಕಳು ಎಷ್ಟು ತೆಗೆಸಿದ್ರು ಅವ್ರು ತೆಗೆಸಲ್ಲ, ಅವ್ರು ಸಣ್ಣ ಮಕ್ಕಳಿಗೆ ಬರುತ್ತೆ ಅದು. ದ ಅರ್ಲಿಸ್ಟ್ ನೇಮ್ ಆಫ್ ಫಾರ್ ಫಿಸಿಕಲ್ ಎಜುಕೇಷನ್ ಟೀಚರ್ ಇನ್ ಸ್ಕೂಲ್ ವಾಸ್. ಫಸ್ಟಿಗೆ ಮೊದಲು ಏನಂತ ಕರಿತಿದ್ರು ಫಿಸಿಕಲ್ ಟೀಚರಿಗೆ? ಏನಂತ ಕರಿತಿದ್ರು? ಅರ್ಲಿಸ್ಟ್ ನೇಮ್ ಯಾವುದಿದೆ ಇದರಲ್ಲಿ? ಡ್ರಿಲ್ ಮಾಸ್ಟರ್ ಕರಿತಿದ್ರಾ, ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟ್ರಾ, ಸ್ಕಿಲ್ ಮಾಸ್ಟರ್, ಫಿಸಿಕಲ್ ಎಜುಕೇಷನ್. ಇದರ ಇವಾಗ ಕರಿತಾ ಇರೋದು ಫಿಸಿಕಲ್ ಎಜುಕೇಷನ್. ಮೊದಲು ಏನಂತ ಕರಿತಿದ್ರು? ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಇದು ಕರಿತಿದ್ರು, ಹೌದಾ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಬಿಯಾಂಡ್ ಆಫ್ ದಿ ಸ್ಕೋಪ್ ಆಫ್ ಡಿಸಿಷನ್ ಆನ್ ಹೆಲ್ತ್. ಫಾಲೋವಿಂಗ್ ಈಸ್ ಬಿಯಾಂಡ್ ಆಫ್ ದಿ ಸ್ಕೋಪ್ ಡಿಸಿಷನ್ ಆಫ್ ಹೆಲ್ತ್. ಇದು ಯಾವುದು ಬರುತ್ತೆ? ಬಿಯಾಂಡ್ ಆಫ್ ದಿ ಸ್ಕೋಪ್ ಡಿಸಿಷನ್ ಆನ್ ಹೆಲ್ತ್ ಅಂದರೆ ಹೈಜೀನ್ ಮೇಂಟೈನ್ ಮಾಡೋದು. ರೈಟ್ ಆನ್ಸರ್ ಇದೆ ಅಲ್ವಾ?
Sports training is a long-term phenomenon and there are ಹ್ಮ್? ಇದು ಯಾವುದು ಬರುತ್ತೆ ಹೇಳಿ, ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ. ಸಿಂಪಲ್ ಪ್ರೊಡ್ಯೂಸರ್ ಇನ್ವಾಲ್ವ್ಡ್ ಇನ್ ಇಟ್. ಸರಿನಾ? ಇದು ಹೌದಲ್ವ? ಓಕೆ. ವಾಟ್ ಇನ್ ಯುವರ್ ಒಪಿನಿಯನ್ ಈಸ್ ಸೆಂಟ್ರಲ್ ಟು ಆಲ್ ರಿಸರ್ಚ್? ಇದು ಯಾವುದು ಬರುತ್ತೆ? ಇದರಲ್ಲಿ ಯಾವ್ದು ಬರುತ್ತೆ? ಇನ್ಸ್ಟ್ರೂಮೆಂಟು, ಪ್ರೊಡ್ಯೂಸ್, ಕ್ವಶನ್ಸ್, ಹೈಪೋಥೆಸಿಸ್. ಪ್ರೊಡ್ಯೂಸ್ ಇದು ಆನ್ಸರ್, ಇದು ಬರುತ್ತೆ. ಹೌದಾ? ಅದರಲ್ಲಿ ಇನ್ನೊಂದು ಕ್ವಶನ್ ಇದೆಯಲ್ವಾ ಲಾಸ್ಟಿಗೆ, ಇದು ವಿಚ್ ಆಫ್ ದಿ ಫಾಲೋವಿಂಗ್ ರಿಕ್ವೈರ್ಡ್ ಟರ್ಮ್ ಡಸ್ ನಾಟ್ ಟೆಸ್ಟ್. ಯಾವುದಕ್ಕೆ ಟೆಸ್ಟ್ ರಿಕ್ವೈರ್ಡ್ ಡಸ್ ನಾಟ್ ಟೆಸ್ಟ್ ಅಂತೆ? ಮಸ್ಕ್ಯುಲರ್ ಸ್ಟ್ರೆಂತ್, ಪ್ಲೇಯಿಂಗ್ ಎಬಿಲಿಟಿ ಇನ್ ಸೋರ್ಸ್, ಶೂಟಿಂಗ್ ಎಬಿಲಿಟಿ ಇನ್ ಬಾಸ್ಕೆಟ್ಬಾಲ್, ರನ್ನಿಂಗ್ ಸ್ಪೀಡ್. ಇದರಲ್ಲಿ ಯಾವ್ದು ಬರುತ್ತೆ ಆನ್ಸರ್? ಕಮೆಂಟ್ ಮಾಡಬೇಕು. ಇದರಲ್ಲಿ ರಿಕ್ವೈರ್ಡ್ ಟರ್ಮ್ ಡಸ್ ನಾಟ್ ಯಾವುದಿದೆ? ಇದರಲ್ಲಿ ಮಸ್ಕ್ಯುಲರ್ ಸ್ಟ್ರೆಂತ್, ಪ್ಲಾನಿಂಗ್ ಎಬಿಲಿಟಿ ಇನ್ ಸೋರ್ಸ್, ಶೂಟಿಂಗ್ ಎಬಿಲಿಟಿ ಇನ್ ಬಾಸ್ಕೆಟ್ಬಾಲ್, ರನ್ನಿಂಗ್ ಬರುತ್ತೆ ಇದರಲ್ಲಿ. ರೈಟ್ ಆನ್ಸರ್ ಈಸ್ ರನ್ನಿಂಗ್. ರನ್ನಿಂಗ್. ಹೌದಾ? 10ನೇದು ಯಾವುದು? ದ ಅರ್ಲಿಸ್ಟ್ ಟರ್ಮ್ ಯೂಸ್ ಫಾರ್ ಮ್ಯಾನೇಜ್ಮೆಂಟ್ ವಾಸ್. ಇದರಲ್ಲಿ ಯಾವುದು ಬರುತ್ತೆ? ಬೇಗ ಬೇಗ ಕಮೆಂಟ್ ಮಾಡಬೇಕು ಯಾವ್ದು ಬರುತ್ತೆ ಅಂತ. ದ ಅರ್ಲಿಂಗ್ ಟರ್ಮ್ ಯೂಸ್ ಫಾರ್ ಮ್ಯಾನೇಜ್ಮೆಂಟ್ ವಾಸ್. ಮ್ಯಾನೇಜ್ಮೆಂಟ್ ಫಸ್ಟ್ ಯಾವುದು ಆಗ್ತದ ಮ್ಯಾನೇಜ್ಮೆಂಟಲ್ಲಿ? ಅಡ್ಮಿನಿಸ್ಟ್ರೇಟ್ರು. ರೈಟ್ ಆನ್ಸರ್ ಎ. ಏತು. ಓಕೆ. 11ನೇದು ಡೆಸಿಮಲ್ ಸಿಸ್ಟಮ್ ಯೂಸ್ ದ ಮೆಂಬರ್ಸ್ ಫಾರ್ 0 to ಡ್ಯಾಶ್. ಡೆಸಿಮಲ್ ಸಿಸ್ಟಮ್ ಅಂದ್ರೇನು? ಸಿಸ್ಟಮ್ನಲ್ಲಿ ಎಷ್ಟು ಕೀ ಇರ್ತವ? 0 to 9 ಇರ್ತದಲ್ಲ, 0 to 9 ಅಂದರೆ ಇದು ಬಿ ದ ಆನ್ಸರ್. ರೈಟ್, ಕರೆಕ್ಟಾ? ವಿಚ್ ಈಸ್ ದ ಹೈಯೆಸ್ಟ್ ಅವಾರ್ಡ್ ಗಿವನ್ ಟು ದಿ ಕೋಚ್ ಇನ್ ಇಂಡಿಯಾ? ಯಾರಿಗೆ ಜಾಸ್ತಿ ಅವಾರ್ಡ್ ಕೊಟ್ಟಿದ್ದಾರೆ? ಅರ್ಜುನ್ ಅವಾರ್ಡ್ ಕೊಟ್ಟಿದ್ದಾರಾ? ರಾಜೀವ್ ಖೇಲ್ ರತ್ನ ಅವಾರ್ಡ? ದ್ರೋಣಾಚಾರ್ಯ ಅವಾರ್ಡ? ಯಾವುದು ಕೋಚ್ಗಳಿಗೆ ಕೊಡ್ತಕ್ಕಂಥದ್ದು ಇಂಡಿಯಾದಾಗ ಹೈಯೆಸ್ಟ್ ಅವಾರ್ಡ್ ಯಾವುದು? ಕೋಚಿಗೆ ಕೊಡ್ತಕ್ಕಂಥದ್ದು ಯಾವುದು ಅಂತಂದರೆ ನಿಮಗೆ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ದ್ರೋಣಾಚಾರ್ಯ ಅವಾರ್ಡ್. ಸರಿನಾ? ದ್ರೋಣಾಚಾರ್ಯ ಅವಾರ್ಡ್. ಮ್ಯಾನ್ ಇನ್ ಮೋಷನ್ ಈಸ್ ದ ಫೋಕಸ್ ಆಫ್ ಅಟೆನ್ಷನ್ ಓನ್ಲಿ ಇನ್. ಇದು ಯಾವುದು ಬರುತ್ತೆ? ಕೈಸೊನಾಲಜಿ ಮತ್ತು ಬಯೋಮೆಕ್ಯಾನಿಕ್, ಫಿಸಿಕಲ್ ಎಜುಕೇಷನ್, ವಿಗ್ರೋಸ್ ರಿಕ್ರಿಯೇಷನ್. ಯಾವ್ದು ಬರುತ್ತೆ ಇದರಲ್ಲಿ? 13ನೇದು ಮ್ಯಾನ್ ಇನ್ ಮೋಷನ್ಸ್. ಎಲ್ಲ ಪ್ರತಿಯೊಂದು ಬರತಕ್ಕಂಥದ್ದು ಮೋಷನ್ಸ್ದು
ಯಾವುದ್ರಲ್ಲಿ ಚಾಪ್ಟ್ರಲ್ಲಿ ಅಂದ್ರೆ ಕೈನೋಸಿಯೋಲಜಿದಾಗೆ ಬರ್ತದೆ ಇದು. ಬೇಕಾದ್ರೆ ನೀವು 12th CBSE ಬುಕ್ಸ್ ತೆಗೆದು ನೋಡಿ, ಅದರಲ್ಲಿದೆ. ಓಕೆ. ಇನ್ anatomical language in the heart muscle is called. ಹಾರ್ಟ್ ಮಸಲಿಗೆ ಏನಂತ ಕರೀತಾರ? anatomical languages heart muscles is called ಹೇಳಿ 14ನೇದು. ಸಿ ದ ಆನ್ಸರ್. ಮಯೋಕಾರ್ಡಿಯಂ, ಎಂಡೋಕಾರ್ಡಿಯಂ. ಮಯೋಕಾರ್ಡಿಯಂ ಇರ್ತಕ್ಕಂಥ ಮಜಲ್ಸ್ ಎಲ್ಲಿ ಅಂದ್ರೆ ಹಾರ್ಟಲ್ಲಿ ಇರ್ತಕ್ಕಂಥದ್ದು. ಮತ್ತು ದ ಮೇಜರ್ ಫಂಕ್ಷನ್ ಆಫ್ ದಿ ಲಿಗಾಮೆಂಟ್ ಇನ್ ದ ಬಾಡಿ ಈಸ್ ಟು. ಲಿಗಮೆಂಟ್ ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ. ಲಿಗಮೆಂಟ್ ಅಂದ್ರೇನು? ಬೋನ್ ಟು ಬೋನ್ ಕನೆಕ್ಟ್ ಮಾಡ್ತದಲ್ಲ, ಅದಕ್ಕೆ ಲಿಗಮೆಂಟ್ ಅಂತ ತಿಳ್ಕೊಳ್ಳೋ. ಹೌದಾ? ಟೆಂಡನ್ ಅಂದ್ರೇನು? ಮಜಲ್ಸಿಂದ ಬೋನ್ಸಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಟೆಂಡನ್. ಇದು ಆನ್ಸರ್ ಯಾವುದು ಹೇಳಿ? ದ 15. ಅದು ಮೇಜರ್ ಫಂಕ್ಷನ್ ಆಫ್ ದಿ ಲಿಗಾಮೆಂಟ್ ಇನ್ ದ ಬಾಡಿ ಈಸ್ ಟು. ಪ್ರಿವೆಂಟ್ ಜಾಯಿಂಟ್ ಡಿಸ್ಲೊಕೇಶನ್. ಇದು ಆನ್ಸರ್ ಇದೆ. ವಿಚ್ ಆಫ್ ದಿ ಥಿಯರಿ ಆಫ್ ಮೋಷನ್ ಹ್ಯಾಸ್ ಬಯೋಲಾಜಿಕಲ್ ಓರಿಯೆಂಟೇಷನ್? ಇದು ಯಾವುದು ಬರುತ್ತೆ? ನೀರ್ ಥಿಯರಿನ, ಡ್ರೈವ್ ಥಿಯರಿ, ಇನ್ಸ್ಟೆಂಟ್ ಥಿಯರಿ, ಹ್ಯೂಮನಿಸ್ಟ್ ಥಿಯರಿ, ಯಾವುದು ಬರುತ್ತೆ ಇದರಲ್ಲಿ? ಇನ್ಸ್ಟೆಂಟ್ ಥಿಯರಿ. ಇದು ಥಿಯರಿದು ಸಪ್ರೇಟ್ ಚಾಪ್ಟರ್ ಇದೆ, ಅದನ್ನು ಒಂದು ದಿವಸ ಮಾಡಿಬಿಡ್ತೀನಿ. ಓಕೆನಾ? 17th. ಇನ್ ವಿಚ್ ಇಯರ್ ವಾಸ್ ದ ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಕೋರ್ಸ್ ಇಂಟ್ರೊಡ್ಯೂಸ್ ಇನ್ ದ ಕಂಟ್ರಿ? ಇದು ಯಾವುದಿದೆ? ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು ನಾವು ಕಂಟ್ರಿದಾಗ? 1963 ಇಂದ 1964. ಹೆಲ್ತ್ ಈಸ್ ಪ್ರೈಮರ್ಲಿ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದಿ 18th. ಯಾವುದು ಬರುತ್ತೆ ಇದರಲ್ಲಿ? ಕಮ್ಯುನಿಟಿನ, ಇಂಡಿವಿಜುವಲ್, ಸ್ಟೇಟ್, ಪ್ರೆಸೆಂಟ್. ನೀವು ಕಮೆಂಟ್ ಮಾಡಿ ಹೇಳಬೇಕು ಇಮಿಡಿಯೇಟ್ಲಿ. ಇದು ಇಂಡಿವಿಜುವಲ್. ಓಕೆ. ಲಾಸ್ಟ್ದು. ಆ್ಯಸ್ ಎ ಜನರಲ್ ರೂಲ್ ಚಿಲ್ಡ್ರನ್ ಶುಡ್ ನಾಟ್ ಟ್ರೈನ್ ಫಾರ್ ಮೋರ್ ದ್ಯಾನ್. ಇದು ಯಾವುದು ಬರುತ್ತೆ ಆನ್ಸರ್? Section 222 ಲಾಸ್ಟ್ನೇದು. ಓಕೆ, ಇವತ್ತು 20 ಕ್ವಶನ್ಗಳಿಗೆ ಆನ್ಸರನ್ನು ಹೇಳಿದ್ದೀನಿ. ನೆಕ್ಸ್ಟ್ ಟೈಮು ಜಾಸ್ತಿ ಸ್ಪೋರ್ಟ್ಸ್ ಟ್ರೈನಿಂಗ್ದೆ ಪ್ರತಿಯೊಂದು ಕ್ವಶನ್ಗಳು ನಾನು ಇದೇ ರೀತಿ ಮಾಡಿ ಕಳಿಸ್ತೀನಿ. ದಿನ 10 ಕ್ವಶನ್ಗಳನ್ನು ನಾನು ಈ ರೀತಿಯಾಗಿ ಬಿಡ್ತೀನಿ. ಎಲ್ಲರೂ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಹೊಡಿ. ಆಮೇಲೆ ಎಲ್ಲರಿಗೂ ನಮಸ್ಕಾರ, ಮತ್ತೆ ಸಿಗೋಣ, ಬಾಯ್.